ಕ್ರೂಷರ್ ಚಾಲಕನ ನಿಯಂತ್ರಣ ತಪ್ಪಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಡಿವೈಡರ್ಗೆ ಜಿಗಿದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಿಕಲ್ ರಾಷ್ಟ್ರೀಯ ಹೆದ್ದಾರಿ 50ರ ಗೋರಬಾಳ್ ಸಮೀಪ ಅಂದರೆ ಇವತ್ತು ಸೋಮವಾರ ಬೆಳ್ಳಂಬೆಳಗ್ಗೆ ಘಟನೆ ಒಂದು ನಡೆದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಾವು ಕುರುಕುಪ್ಪ ಗ್ರಾಮದಿಂದ ಕುರುಕುಪ್ಪ ಪುರಸಭೆ ಅಂತ ಡಿಸ್ಟ್ರಿಕ್ಟ್ ಬಳ್ಳಾರಿ ಜಿಲ್ಲಾ ಯಾವ ಕೊಟ್ಟಿದ್ರಿ? ಇದು ಹುಣಸಿಂತಿ ಮಳೆಂಗರಾಯ ಅಂತ ಹೊಂಟಿದ್ವಿ. ದೇವಸ್ಥಾನ ಕೊಟ್ಟಿದ್ರಿ? ದೇವಸ್ಥಾನ ಕೊಟ್ಟಿದ್ವಿ. ಹೆಂಗ ಸರ್ ಇದು ಇವ್ರ ಗಾಡಿಗೆ ನಮ್ ಗಾಡಿ ಮುಂದೆ ಐತ್ರಿ, ಇವ್ರ ಗಾಡಿ ಹಿಂದೆ ಐತ್ರಿ. ಇವ್ರು ಹೇಳ್ರಿ ಬರ್ರಿ ಇಲ್ಲಿ ಬರ್ರಿ. ಹೆಂಗ್ ಬರಕುತ್ತಿದ್ದೆ? ಹೆಂಗ್ ಗಾಡಿ ಹೆಂಗ್ ಬರಕತ್ತಿತ್ತು? ಆ ಕಡೆ ಸೈಡ್ ನಾರ್ಮಲ್ ಎಲ್ಲರೂ ಬರ್ತಾ ಇದೆ ಸರ್. ಹೇಳಿ ಸ್ಪೀಡ್ ಅದು ಈ ಕಡೆ ಸೈಡ್ ಬಂದು ನಮ್ಗೆ ನೋಡಕ್ ಅಲ್ಲಿಂದ ಬಂದಿದ್ವಿ. ಒಬ್ರ ಮೇಲೆ ಯಾರ ಗುದ್ದಿದ್ರು ಏನ ಡ್ರೈವರ್? ನಿಯಂತ್ರಣ ಏನ್ ತಪ್ತಾನ? ನಿಯಂತ್ರಣ ಏನ ತಪ್ತಾ? ಏನಿಲ್ಲ, ನಿಯಂತ್ರಣ ತಪ್ಪಿದೆ. ಗಾಡಿ ಕಡಿದಿ ಕಡಿ ಬಂದು ಕಂಟ್ರೋಲ್ ತಪ್ಪಿದೆ. ಮತ್ತೆ ಸ್ಪೀಡ್ ಇಲ್ಲ ರೀ, ಇಲ್ಲೇ ನಾರ್ಮಲ್ ಆಗಿ. ಯಾರಿಗೆ ಏನ್ ರೈತೇನ್ರಿ ಸರ್? ಪ್ರಾಣಾಪಾಯ ಅಂತ ಏನಿಲ್ಲ ಅಷ್ಟು ಸಾಕು, ಭಗವಂತ ಉಳಿಸ್ಕೊಟ್ಟಿದ್ದಾರೆ. ಎನ್.ಆರ್. ಪಾಟೀಲ್ ಸಣ್ಣ ಪುಟ್ಟ ಪ್ರಾಚಾರ ಆಗಿದಾವ, ಏನಾಗಿಲ್ಲ. ಪ್ರಚಾರ ಏನಾಗಲ್ಲ, ಅಲ್ಲಿವರೆಗೆ ಫೋರ್ಸ್ ನೋಡ ಸಣ್ಣ ಪುಟ್ಟ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇದ್ದ ವಿದ್ಯುತ್ ಕಂಬ 15 ಜನರ ಪ್ರಾಣವನ್ನು ಉಳಿಸಿದೆ. ಕಂಬ ಇರದೆ ಹೋಗಿದ್ರೆ ದೊಡ್ಡ ಅನಾಹುತವೊಂದು ಸಂಭವಿಸ್ತಾ ಇತ್ತು. ಪ್ರಯಾಣಿಕರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ. ಅವರನ್ನು ಸಮೀಪದ ಆಸ್ಪತ್ರೆಗೆ ಸ್ಥಳೀಯ ಜನರು ಸೇರಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನಿಂದ ಹುಲಿಜಂತಿ ದೇವಸ್ಥಾನಕ್ಕೆ ಕುಟುಂಬಸ್ಥರು ಹೊರಟಿದ್ರು ಅಂತ ಎನ್ನಲಾಗ್ತಿದೆ. ಗಾಡಿ ಬಿದ್ದ ಅರ್ಧ ಗಂಟೆ ಆದ್ರೂ ಆಂಬುಲೆನ್ಸ್ನವರು ಇನ್ನುವರೆಗೂ ಬಂದೇ ಇಲ್ಲ. ಮತ್ತೆ ನಾವು ಬೇರೆ ಅದೇ ಎನ್.ಆರ್. ಪಾಟೀಲ್ ವೆಹಿಕಲ್ ತರಿಸಿ ಅವ್ರೆಲ್ಲರನ್ನು ಪೇಷಂಟ್ ಅವ್ರಲ್ಲಿ ಶಿಫ್ಟ್ ಮಾಡಿವಿ. 108 ಇನ್ನುವರೆಗೂ ರೆಸ್ಪಾನ್ಸ್ ಏನಿಲ್ಲ, ಇನ್ನುವರೆಗೂ ಬಂದಿಲ್ಲ. ಫೋನ್ ಮಾಡ್ರಿ? ಫೋನ್ ಮಾಡಿದೆ. ನಾವು ಒಬ್ರು ಕಿಲೋ ಎದುರು ಕಾಣಬೇಕು, ಮುಂದೆ ಇದು ಮಾಡ್ಬೇಕಷ್ಟೇ. ಅಲ್ಲಿ ಸರಿ ಸರ್. ಹೌದೌದು, ಹಿಂಗ್ ಹೋಗೋದಿದ ನಾವು ಒಬ್ರು ಕಿಲೋ ನಾವು ಒಬ್ರು ಕಿಲೋ ಎದುರು ಕಾಣಬೇಕು, ಮುಂದೆ ಇದು ಮಾಡ್ಬೇಕಷ್ಟೇ. ಅಲ್ಲಿ ಸರಿ ಸರ್. ಹೌದೌದು, ಹಿಂಗ್ ಹೋಗೋದಿದ ಬಿಡ
ನಾವು ಒಬ್ರು ಕಿಲೋ ಎದುರು ಕಾಣಬೇಕು ನನಗೆ ಇಂದ ಮುಂದೆ ಇದು ಮಾಡ್ಬೇಕಷ್ಟೇ ಅಲ್ಲಿ ಹಿಂಗೆ ಮೇಂಟೈನ್ ಮಾಡ್ಕೊಂಡು